ರಾಣಿ ಮಾತಾಡ್ತಿಲ್ಲ ಅಣ್ಣ. ಹಲೋ ರಾಣಿ. ಹಲೋ. ಯಾಕಮ್ಮ ಮಾತಾಡ್ತಾ ಇಲ್ಲ? ಮೇಡಮ್ ಇದ್ದಕ್ಕಿದ್ದಾಗೆ ಪ್ರಜ್ಞೆ ತಪ್ಪಿ ಬಿದ್ಬಿಟ್ರು ಸರ್. ಅಯ್ಯೋಯ್ಯೋ, ಏನಾಯ್ತಣ್ಣ? ಇದ್ಕಿದಂಗೆ ರಾಣಿ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಲಂತಮ್ಮ. ಏ ಡ್ರೈವರ್, ಬೇಗ ಕಾರ್ ತೆಗಿಯೋ. ರಾಣಿ, ಡಾಕ್ಟ್ರೇ ಏನಾಗಿದೆ ನನ್ನ ಮಗಳಿಗೆ? ಸಾರಿ, ವಿ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಡಯಾಗ್ನೈಸ್ ವಾಟ್ ಇಸ್ ದ ಪ್ರಾಬ್ಲಮ್. ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸಾರಿ. ಅಟ್ಯಾಕ್? ಲವ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಕೇಳಿದೀವಿ, ಇದೆಂತದು ಲವ್ ಅಟ್ಯಾಕ್? ನಿಮ್ಮಂತ ಕಂಡಮ್ ಕೇಸ್ಗಳಿಗೆ, ರಿಟೈರ್ಡ್ ಪರ್ಸನ್ ಗಳಿಗೆ ಇದೆಲ್ಲ ಗೊತ್ತಾಗೋದಿಲ್ಲ. ದಿಸ್ ಇಸ್ ಇರ್ರೆಗ್ಯುಲರ್. ಕೋಟಿಯಲ್ಲಿ ಒಬ್ಬರಿಗೆ ಬರುತ್ತೆ ಇಂಥ ಅಟ್ಯಾಕ್. ದಿಸ್ ಇಸ್ ಲವ್ ಅಟ್ಯಾಕ್. ಹಿಂದೆ ಪುರಾಣದ ಕಾಲದಲ್ಲಿ ದುಷ್ಯಂತ ಮಹಾರಾಜ ಶಾಕುಂತಲೆಯನ್ನ ಬಿಟ್ಟ ಮೇಲೆ ಆಕೆಗೆ ಬಂದಿತ್ತು ಇಂಥ ಅಟ್ಯಾಕ್. ಈಗ ಇವ್ರಿಗೆ ಬಂದಿರೋದು ಅದೇ ಅಟ್ಯಾಕ್. ಮತ್ತೆ ಡಾಕ್ಟ್ರೆ, ನನ್ನ ಮಗಳ ಗತಿ? ಈ ಲವ್ ಅಟ್ಯಾಕ್ಗೆ ಕಾರಣ ರಾಜ. ಆ ರಾಜ ಇವಳ ಹೃದಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಇವಳ ಲಿವರ್ ಅಲ್ಲಿ, ಕಿಡ್ನಿಯಲ್ಲಿ, ರಕ್ತದ ಕಣದಲ್ಲಿ, ಬಾಡಿಯಲ್ಲಿ ಇರೋ ಎಲ್ಲ ಪಾರ್ಟ್ ನಲ್ಲೂ ಹರಡ್ಕೊಂಡ್ಬಿಟ್ಟಿದ್ದಾನೆ. ರಾಜನೇ ಡಾಕ್ಟರ್, ರಾಜನೇ ಮೆಡಿಸನ್. ಅವನ ಒಂದು ಕೂಗು ಇವಳು ಕಿವಿಗೆ ಬಿದ್ದ ತಕ್ಷಣ ಈ ಲವ್ ಅಟ್ಯಾಕ್ ಟೋಟಲ್ ಆಗಿ ರಿಲೀಫ್ ಆಗೋಗ್ಬಿಡುತ್ತೆ. ಅಯ್ಯೋ, ಮಗು ಕಾವು ಜಾಸ್ತಿ ಆಗಿ ಹೊಗೆ ಬರ್ತಾ ಇದೆ. ನಾವಲ್ಲಿ ಕರ್ಕೊಂಡು ಹೋಗೋವರೆಗೂ ಇವಳು ಬದುಕಿರ್ತಾಳ ಅಂತ. ತಪ್ಪಾಯ್ತಮ್ಮ. ನಾನಿದ್ದೀನಿ. ಅವಳು ಕಿವಿಯಲ್ಲಿ ನಾನು ಡಿಂಗ್ ಡಿಂಗ್ ಅಂತ ಒಂದು ಮಂತ್ರ ಹೇಳ್ತೀನಿ. ಅದು 1 ಗಂಟೆಗಳ ಕಾಲ ಕೆಲಸ ಮಾಡುತ್ತೆ. ಅಷ್ಟರಲ್ಲಿ ನೀವು ಅವಳನ್ನ ರಾಜನ ಹತ್ರ ಕರ್ಕೊಂಡು ಹೋಗ್ಬೇಕು. ಚಮಲಕ ವಿತಲಕ ಟಕ ಟಕ ಡಬ ಡಬ ಚಮಕೋಯ್ ತಮಕ್ ಡಿಂಗ್ ಡಿಂಗ್ ಡಂಗ್.